ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು ಅನ್ನೋ ಥರ ನಮ್ಮೂರು ನಮಗೆ ತುಂಬಾನೇ ಮೇಲು ಅಂದಂಗೆ ನಮ್ಮೂರು ಕೋಲಾರ. ಬೇರೆ ಜಿಲ್ಲೆಯವ್ರಿಗೆ ನಮ್ಮ ಕೋಲಾರ ಅವರು ತುಂಬ ಹೊರಟು ಅಂತ ಅನಿಸ್ತಾರೆ. ಆದರೆ ಹತ್ರದಿಂದ ಮಾತಾಡಿಸಿದಾಗಲೇ ಗೊತ್ತಾಗೋದು ಅವ್ರ ಮೇಲ್ ಮಾತ್ರ ಹೊರಟು ಒಳಗಡೆ ತುಂಬ ಮೃದು ಸ್ವಭಾವಿಗಳು ಅಂತ. ಇನ್ನು ಕಲೆ, ಸಾಹಿತ್ಯ, ಸಂಗೀತ, ಸಿನಿಮಾ, ರಾಜಕೀಯಕ್ಕೆ ನಮ್ಮೂರಿನ ಕೊಡುಗೆ ತುಂಬಾನೇ ಇದೆ. ಮೋಸ್ಟ್ಲಿ ನಮ್ಮೂರಲ್ಲಿ ಮಾತ್ರ ಅನ್ಸುತ್ತೆ ಯಾವುದೇ ನದಿ ಇಲ್ಲದೆ ಇದ್ರು ಎಷ್ಟೇ ಬರ ಬಂದ್ರು ತಾನು ಬೆಳೆದು ಇಡೀ ದೇಶಕ್ಕೆ ತರಕಾರಿನ ಬೆಳೆದು ಕೊಡ್ತಿರೋದು. ಅದರಲ್ಲೂ ಟೊಮೆಟೊ ಅಂದ್ರೆ ಎತ್ತಿದ ಕೈ. ಮನೆ ಜನರನ್ನ ಎಷ್ಟು ಅಚ್ಚುಕಟ್ಟಾಗಿ ನೋಡ್ಕೊಂತಾರೋ ಇಲ್ಲಿರೋ ರೈತರು ಪ್ರಾಣಿಗಳನ್ನ ಅಷ್ಟೇ ಅಚ್ಚುಕಟ್ಟಾಗಿ ನೋಡ್ಕೊಂತಾರೆ. ನಮ್ಮ ಕೋಲಾರದವ್ರಿಗೆ ಇಬ್ಬರಮ್ಮಂದ್ರು, ಒಬ್ಳು ಎತ್ತಮ್ಮ ಆದ್ರೆ ಇನ್ನೊಬ್ಳು ಕೋಲಾರನ ಕಾಯ್ತಾ ಇರೋ ಕೋಲಾರಮ್ಮ. ಆ ತಾಯಿ ನಮ್ಮ ಜಿಲ್ಲೆಯಲ್ಲಿ ಇರೋದಕ್ಕೇನೆ ಎಷ್ಟೋ ಮನೆಯಲ್ಲಿ ನಂದಾದೀಪ ಇವಾಗ್ಲೂ ಉರಿತಿರೋದು. ಇನ್ನು ಕೋಲಾರದಲ್ಲಿ ಹುಟ್ಟಿ ಬೇರೆ ಕಡೆ ಕೆಲಸ ಮಾಡ್ತಿರೋರಿಗೆ ಮಣ್ಣಿಗೆ ಬಂದ್ಮೇಲೆ ತಿನ್ಬೇಕು ಅನ್ಸೋದು ಒಂದೇ, ಶೆಟ್ರಂಗಡಿ ಬಜ್ಜಿ ಮೇಲೆ ನಿಂಬೆಹಣ್ಣು ಹಿಂಡಿ ಕಟ್ ಮಾಡಿರೋ ಈರುಳ್ಳಿ ಕ್ಯಾರೆಟ್ನ ಮೇಲಾಕಿ ತಿಂತಿದ್ರೆ ಆಹಾ, ಸ್ವರ್ಗಕ್ಕೆ ಮೂರೇ ಗೇಣು. ನೀವು ಕೋಲಾರದವರ ಅಥವಾ ನಿಮಗೆ ಕೋಲಾರದವ್ರು ಯಾರಾದರೂ ಪರಿಚಯ ಇದ್ದಾರಾ? ಅವ್ರಿಗೊಂದು ಥ್ಯಾಂಕ್ ಯು ಅಂತ ಹೇಳಿ ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ.